ಡಾಕ್ಟರ್ ಕೆ.ಬಿ. ಪಿಳ್ಳಪ್ಪನವರಿಗೆ ಡಾಕ್ಟರ್ ಕೆ.ಬಿ. ಪಿಳ್ಳಪ್ಪನವರಿಗೆ ಡಾಕ್ಟರ್ ಕೆ.ಬಿ. ಪಿಳ್ಳಪ್ಪನವರಿಗೆ. ಮಾಜಿ ಶಾಸಕ ಡಾಕ್ಟರ್ ಕೆ. ಸುಧಾಕರ್, ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಬಣಗಳ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದ್ದ ಪುತ್ಥಳಿ ಅನಾವರಣ ಹಲವು ವೈರಾಧ್ಯಗಳ ನಡುವೆ ನೆರವೇರಿದರೂ ಒಬ್ಬರಾದ ನಂತರ ಒಬ್ಬರಂತೆ ಬಣಗಳಲ್ಲಿ ಬಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತಮ್ಮ ಅಭಿಮಾನ ಮೆರೆಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಪುತ್ಥಳಿ ಅನಾವರಣ ಮಾಡಿ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಹಳೆ ಪಿಎಲ್ಡಿ ಬ್ಯಾಂಕ್ ಮುಂದೆ ಅಮೃತಶಿಲೆಯಲ್ಲಿ ಪುತ್ಥಳಿ ಮಾಡಿ ಅಂದಿನ ಸ್ಟೇಟ್ ಲ್ಯಾಂಡ್ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಬಂದು ಉದ್ಘಾಟನೆ ಮಾಡಿದರು. ನೂತನ ಕಟ್ಟಡ ಆದ ಮೇಲೆ 3 ವರ್ಷಗಳ ನಂತರ ಕಂಚಿನ ಪುತ್ಥಳಿ ಮಾಡಿಸಿ ಇಂದು ಉದ್ಘಾಟನೆ ಮಾಡಲಾಗಿದೆ. ಇದಕ್ಕಾಗಿ ಆಡಳಿತ ಮಂಡಳಿಯವರನ್ನು, ಸಹಕಾರ ಕೊಟ್ಟ ಎಲ್ಲರನ್ನೂ ಅಭಿನಂದಿಸುತ್ತೇನೆ. ಇದರಲ್ಲಿ ರಾಜಕಾರಣ ಬೆರೆಸಲು ಹೋಗುವುದಿಲ್ಲ. ಪುತ್ಥಳಿ ಅನಾವರಣ ಮಾಡುವುದಷ್ಟೇ ಅಲ್ಲ, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಭ್ರಷ್ಟಾಚಾರ ಇಲ್ಲದೆ ಬ್ಯಾಂಕ್ ಅನ್ನು ಮುನ್ನಡೆಸಿಕೊಂಡು ಹೋಗಬೇಕೆಂದು ಹಾಲಿ ಅಧ್ಯಕ್ಷ ಕಾಳೇಗೌಡರಿಗೆ ತಿಳಿಸಿದ್ದೇನೆ ಎಂದರು. ಹಳೆ PLD ಬ್ಯಾಂಕಿನ ಮುಂದೆ ಒಂದು ಅಮೃತಶಿಲೆಯ ವಿಗ್ರಹವನ್ನು ಮಾಡಿ ಸ್ಥಾಪನೆ ಆಗಿತ್ತು. ಅವತ್ತು ಸ್ಟೇಟ್ ಲ್ಯಾಂಡ್ ಬ್ಯಾಂಕಿನ ಅಧ್ಯಕ್ಷ ಅಂತ ವಿಶ್ವನಾಥ್ ಅನ್ನೋರು ಬಂದು ಉದ್ಘಾಟನೆ ಮಾಡಿದರು. ಹಳೆ ಬಿಲ್ಡಿಂಗನ್ನು ತೆಗೆದು ಹೊಸ ಬಿಲ್ಡಿಂಗ್ ಮಾಡುತ್ತ ಸಂದರ್ಭದಲ್ಲಿ ಅದು ತೆಗೆದಿಟ್ಟರು. ಆದರೆ ಹೊಸ ಬಿಲ್ಡಿಂಗ್ ಆದ ನಂತರ ಕಂಚಿನ ಪ್ರತಿಮೆ ಮಾಡ್ತೀವಿ ಅಂಥೇಳಿ ಅದನ್ನು ತಡೆ ಹಿಡಿದು ಈಗ ಇವತ್ತು ಅದರ ಉದ್ಘಾಟನೆ ಆಗಿದೆ. ಪ್ರತಿಮೆಯನ್ನು ಕೂಡ ಚೆನ್ನಾಗಿ ಮಾಡಿಸಿದ್ದಾರೆ. ಇದಕ್ಕೆ ಆಡಳಿತ ಮಂಡಳಿಯವ್ರನ್ನ, ಇದಕ್ಕೆ ಕಾರ್ಯಕಾರಿ ಮಂಡಳಿಯವರು, ಅಧ್ಯಕ್ಷರುಗಳು, ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರಲ್ಲಿ ಯಾವುದೇ ರಾಜಕೀಯ ಬೆರೆಸಲಿಕ್ಕೆ ನಾನು ಹೋಗೋದಿಲ್ಲ. ಜೊತೆಗೆ ನಾನು ಆಗಲೇ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದೆ, ಪಿಳ್ಳಪ್ಪನವ್ರ ಪುತ್ಥಳಿಯನ್ನು ಸ್ಥಾಪಿಸಷ್ಟೇ ಅಲ್ಲ, ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಬ್ಯಾಂಕನ್ನು ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಕಿವಿ ಮಾತನ್ನು ಕೂಡ ನಾನು ಕಾಳೇಗೌಡರಿಗೆ ಹೇಳಿದ್ದೇನೆ. ಆ ನಿಟ್ಟಿನಲ್ಲಿ ನಡೀತಾರೆ ಅಂತಕ್ಕಂಥ ಭರವಸೆ ಕೂಡ ನನಗಿದೆ. ಬ್ಯಾಂಕ್ ಅಧ್ಯಕ್ಷ ಕಾಳೇಗೌಡ ಮಾತನಾಡಿ, ಪುತ್ಥಳಿ ಅನಾವರಣಕ್ಕೆ ಆಗಿರುವ ಒಟ್ಟು ಖರ್ಚನ್ನು PLD ಬ್ಯಾಂಕ್ ವತಿಯಿಂದಲೇ ಭರಿಸಲಾಗಿದೆ. ಇದನ್ನು ಬೇರೆ ಯಾರೂ ಅಡ್ವಾಂಟೇಜ್ ತೆಗೆದುಕೊಳ್ಳುವುದು ಬೇಡ. ಯಾರಿಂದಲೂ ಒಂದು ನಯಾ ಪೈಸೆ ತೆಗೆದುಕೊಂಡಿಲ್ಲ. ಇದೊಂದು ಪಕ್ಷಾತೀತವಾದ ಕಾರ್ಯಕ್ರಮವಾಗಿದ್ದು, ಯಾರೋ ಬಂದು ಒಂದು ಪಕ್ಷದ ಕಾರ್ಯಕ್ರಮದಂತೆ ಬಿಂಬಿಸುವುದು ಬೇಡ. ಪುತ್ಥಳಿ ಅನಾವರಣದ ಸಂಪೂರ್ಣ ಕ್ರೆಡಿಟ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಕುಟುಂಬ ಮತ್ತು ಮಾಜಿ ಸಚಿವ ಡಾಕ್ಟರ್ ಕೆ. ಸುಧಾಕರ್ ಅವರಿಗೆ ಸಲ್ಲಬೇಕು. ಇದರಲ್ಲಿ ಸುಮ್ಮನೆ ಏನೇನೋ ಅಡ್ವಾಂಟೇಜ್ ತೆಗೆದುಕೊಂಡು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವುದು ತಪ್ಪು ಎಂದರು. ಅಲ್ಲದೆ ನಮ್ಮ ಆಡಳಿತ ಮಂಡಳಿ ಬ್ಯಾನರ್ ಹಾಕಿಸಲು 2 ದಿನಗಳಿಂದ ನಗರಸಭೆಗೆ ಎಡೆದಾಕಿದರೂ ಅವಕಾಶ ನೀಡಿಲ್ಲ. ಈ ಥರ ರಾಜಕೀಯ ಮಾಡಿದರೆ ಹೇಗೆ? ಪಿಳ್ಳಪ್ಪ ಅವರ ಕುಟುಂಬದ ಕಾರ್ಯಕ್ರಮಕ್ಕೆ ಹೀಗಾದರೆ ಹೇಗೆ ಎಂದು ಅವರು ಪ್ರಶ್ನಿಸಿದರು. ನಮ್ಮ ಕೇಶವ ರೆಡ್ಡಣ್ಣವರು, ನಮ್ಮ ಡಾಕ್ಟರ್ ಕೆ. ಸುಧಾಕರ್ ಅವರು ಇಂಟ್ರೆಸ್ಟ್ ತಗೊಂಡು ಹೇಳಿದ್ದು, ಇಲ್ಲರೇ ನೀವು ಇಡಂಗಿದ್ರೆ ಕಂಚಿಂದ ಇಡ್ರಿ, ಸುಮ್ಮನೆ ಏನಕ್ಕೆ ನೀವು ಅದು ಏನಾದ್ರು ಇಶ್ಯೂ ಆಗಲಿ ಪರವಾಗಿಲ್ಲ, ನಾವು ಸ್ಟ್ಯಾಚ್ಯೂ ಇಟ್ಟ ಮೇಲೆ ಅಲ್ಲಿ ಪಬ್ಲಿಕ್ಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಏನಾದ್ರು ಇಶ್ಯೂ ಆಗಲಿ ನಾವೇನು ತಲೆ ಕೆಡ್ಸ್ಕೊಂಡಲ್ಲ, ನೀವು ಕಂಚಿಂದ ಇಡಲೇಬೇಕು ಅಂತ ಹೇಳಿದ್ರು. ಅವರೇ ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿದ್ರಲ್ಲ ಆಕಾರ್ ಶಿವಕುಮಾರ್ ಅಂತ, ಅವ್ರನ್ನ ಕರೆಸ್ಬಿಟ್ಟು ಅವರೇ ಒಪ್ಪಿಸಿದ್ರು. ಅವ್ರು ಒಪ್ಪಿಸಿದಾಗ ಅವ್ರಿಗೆ ಏನಂದರೆ ಕೆಂಪೇಗೌಡ ಸ್ಟ್ಯಾಚ್ಯೂ ಆಗಿದ್ದಾಗ ಮಾಡಿದಾಗ ಅವ್ರಿಗೆ ಲೆಗ್ಮೆಂಟ್ಸ್ ಒಂದೋಗಿತ್ತು. ಅದಕ್ಕೋಸ್ಕರ ಅವ್ರಿಗೆ 1.5 ವರ್ಷ ರೆಸ್ಟ್ ಬೇಕು ಅಂತ ಹೇಳಿದರು. ಅದರಿಂದ ದಯವಿಟ್ಟು ಇದರಲ್ಲಿ ನಮ್ಮದು ಸ್ವಲ್ಪ ಲೇಟ್ ಆಗಿರೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ಅವರು ಇಂಟ್ರೆಸ್ಟ್ ತಗೊಂಡು ಅವರು ಶಿವಕುಮಾರ್ ಅವರು ಈಗ ಬರ್ತಾ ಇದ್ದಾರೆ. ಕಂಚಿನ ಪ್ರತಿಮೆನೇ ಇಡಬೇಕು. ಯಾಕಂದರೆ ನಮಗೆ ಮುಂದೆ ನಮಗೆ ಅಧಿಕಾರ ಇರುತ್ತೆ, ಹೋಗುತ್ತೆ, ಬೋರ್ಡ್ ಇರುತ್ತೆ, ಹೋಗುತ್ತೆ, ಇನ್ನೊಬ್ಬರು ಬರ್ತಾ ಇರ್ತಾರೆ, ನಮಗೂ ವಯಸ್ಸಾಗುತ್ತೆ, ನೆಕ್ಸ್ಟ್ ಯೂತ್ ಬರ್ತಾ ಇರ್ತಾರೆ. ಆದರೆ ಇದು ಒಂದು 100 ವರ್ಷ ಇರೋವರೆಗೂ ಏನಂದರೆ ನಮ್ಮ ವಾಣಿಜ್ಯ ಸಂಕೀರ್ಣ ಹೆಂಗಿರುತ್ತೋ ಅದೇ ಥರ ಸ್ಟ್ಯಾಚ್ಯೂ ಇರಬೇಕು. ಇದನ್ನು ಪಕ್ಷಾತೀತವಾಗಿ ಮಾಡಿರೋದು, ಇದರಲ್ಲಿ ಏನೂ ರಾಜಕೀಯ ಮಾಡಿಲ್ಲ. ನಾವು ನಮ್ಮ ಬೋರ್ಡ್ ಕಮಿಟಿ ಮೆಂಬರ್ಸ್ ಕೂಡ ಹೆಸರು ಹಾಕ್ಸೋಕ್ಕೆ ಹೋಗಿಲ್ಲ. ಯಾಕಂದರೆ ಪಿಳ್ಳಪ್ಪನವ್ರ ಹೆಸರು ಇರಬೇಕು, ಪಿಳ್ಳಪ್ಪನವರೇ ಹೆಸರು ಇರಬೇಕು. ಅದು ಕೆಳಗಡೆ ನಾವು ಕಮಿಟಿ ಮೆಂಬರ್ಸ್ದು ಎಲ್ಲ ಹೆಸರು ಹಾಕ್ತಾರೆ ಸಾಮಾನ್ಯವಾಗಿ, ನಾವು ಅದನ್ನು ಕೂಡ ಹಾಕ್ಸಿಲ್ಲ. ಆಮೇಲೆ ಇದ್ರದ್ದು ಏನೇ ಇದ್ರೂ ಕೊಡುಗೆ ನಮ್ಮ ಪಿಳ್ಳಪ್ಪನವರ ಫ್ಯಾಮ್ಲಿ, ಆಮೇಲೆ ನಮ್ಮ ಮಾಜಿ ಸಚಿವರಾದ ಡಾಕ್ಟರ್ ಕೆ. ಸುಧಾಕರ್ ಇವರಿಬ್ಬರಿಗೆ ಕೊಡುಗೆ ಸಲ್ಲಬೇಕಾಗಿರೋದು. ಇದರಲ್ಲಿ ಸುಮ್ಮನೆ ಏನೇನೋ ಎಲ್ಲ ಅಡ್ವರ್ಟೈಸ್ಮೆಂಟ್ ತಗೊಂಡು ಸುಮ್ಮನೆ ಇದನ್ನು ಜನಗಳಲ್ಲಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಿಸ್ಗೈಡ್ ಮಾಡಿಕೊಡ್ದು, ರಾಜಕೀಯ ಮಾಡಿಕೊಡ್ದು. ನಾನು ಅದನ್ನೇ ಹೇಳೋದು. ಈಗ ಎಲ್ಲರೂ ಬರಬೇಕು, ಪಕ್ಷಾತೀತವಾಗಿ ಎಲ್ಲರೂ ಓನರ್ ಹಾಕಬೇಕು.
ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಹೊಸತರಲ್ಲಿ ಒಂದೇ ತಿಂಗಳಲ್ಲಿ ಪಿಳ್ಳಪ್ಪನವರ ಪುತ್ಥಳಿಯನ್ನು ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಅನಾವರಣ ಮಾಡುವ ಭರವಸೆ ನೀಡಿದ್ದರು. ಆದರೆ 10 ತಿಂಗಳಾದರೂ ಪುತ್ಥಳಿ ಅನಾವರಣ ಮಾಡದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು. ಇದಕ್ಕೆ ಸಮಜಾಯಿಷಿ ನೀಡುವ ಬದಲು ಬೆದರಿಕೆ ಹಾಕಿದ ಆಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಲ್ಲಿನ ಪಿಎಲ್ಡಿ ಬ್ಯಾಂಕಿನಲ್ಲಿ ಬಿಜೆಪಿ ಬೆಂಬಲಿತ ಆಡಳಿತ ಮಂಡಳಿ ಇದ್ದು ಶಾಸಕರ ನಿರ್ಲಕ್ಷ್ಯಕ್ಕೆ ಸೆಡ್ಡು ಹೊಡೆದು ಬ್ಯಾಂಕಿನ ಹಣದಲ್ಲಿಯೇ ಕಂಚಿನ ಪುತ್ಥಳಿ ಮಾಡಿಸಿ ಇಂದು ಅನಾವರಣಕ್ಕೆ ದಿನಾಂಕ ನಿಗದಿ ಮಾಡಿದ್ದರು. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರು ನುಡಿದಂತೆ ನಡೆದ ಶಾಸಕ ಪ್ರದೀಪ್ ಈಶ್ವರ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಜೊತೆಗೆ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿ ಫ್ಲೆಕ್ಸ್ ಹಾಕಲು ನಗರಸಭೆಯಲ್ಲಿ ಅನುಮತಿಯೇ ನೀಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ನಗರಸಭೆ ಅಧಿಕಾರಿಗಳಿಗೆ ಬ್ಯಾಂಕ್ ಆಡಳಿತ ಮಂಡಳಿಗೆ ಫ್ಲೆಕ್ಸ್ ಹಾಕಿಸಲು ಅನುಮತಿ ನೀಡಿದ ಬಗ್ಗೆ ಅಸಮಾಧಾನವೂ ವ್ಯಕ್ತವಾಗಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕರ ಈ ನಡೆಯ ಬಗ್ಗೆ ಟೀಕೆ ವ್ಯಕ್ತವಾಗುತ್ತಿದೆ. ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಡಾಕ್ಟರ್ ಶ್ರೀನಿವಾಸಮೂರ್ತಿ ಅವರ ಕುಟುಂಬ, ಸ್ವರೂಪ್ ಬಚ್ಚೇಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ಮಾಜಿ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ ಕೆಬಿ ಪಿಳ್ಳಪ್ಪನವರಿಗೆ, ಡಾಕ್ಟರ್ ಕೆಬಿ ಪಿಳ್ಳಪ್ಪನವರಿಗೆ, ಡಾಕ್ಟರ್ ಕೆಬಿ ಪಿಳ್ಳಪ್ಪನವರಿಗೆ.